ಹಾಯ್ ಗಾಯ್ಸ್, ನಮಸ್ತೆ. ನಮ್ಮ ಪೋಲ್ಟ್ರಿ ಫಾರ್ಮಿಂಗ್ ಕೋಳಿ ಸಾಕಣೆ ಬಗ್ಗೆ ಮಾಹಿತಿ. ಇವತ್ತು 3ನೇ ವಿಡಿಯೋ ಇದು. ನಮಗೆ ಮರಿ ಬಂದು ಇವತ್ತು 6 ದಿನ ಆಯಿತು. 6 ದಿನದಲ್ಲಿ ಏನೇನಾಗಿದೆ ಅಂತ ನೋಡುವ ಬನ್ನಿ. ನೋಡಿ ಗೈಸ್, 6 ದಿನ ಆಯಿತು. ಮೊನ್ನೆಯಿಂದ ಬೆಳಿಗ್ಗೆ ಮತ್ತು ಸಂಜೆ ನೀರು ಕ್ಲೀನ್ ಮಾಡಿ ಹೊಸ ನೀರು ಇಡೋದು, ಫೀಡ್ ಹಾಕೋದು. ಬ್ರೂಡಿಂಗ್ ಖಾಲಿ ಆಗಿದೆ ವರ್ಷ. ನೋಡಿ ಮರಿಗಳು ದೊಡ್ಡದಾಗಿವೆ, ಫುಲ್ಲು ಟೈಟ್ ಆಗಿದೆ. ನೋಡಿ ಫುಲ್ಲು ಟೈಟ್ ಆಗಿದೆ. ಇದಕ್ಕೆ ಇವತ್ತು 6ನೇ ದಿನಕ್ಕೆ ನಾವು ಇವತ್ತು ಈ ಟರ್ಪಲ್ ತೆಗೆದು ಇವತ್ತು ಸ್ವಲ್ಪ ಸ್ಪೇಸ್ ಮಾಡಿ ಕೊಡಬೇಕು. ನೋಡಿ ಇಷ್ಟು ಸ್ಪೇಸ್ ಮಾಡಿ ಕೊಡಬೇಕು, ಇಲ್ಲದ್ರೆ ಒಳಗೆ ಟೈಟ್ ಆಗ್ತದೆ. ಸ್ವಲ್ಪ ಒಂದು ಕಂಬ 10 ಫೀಟ್ ಅಷ್ಟು ಹೊರಗೆ ಬಿಡುವುದು, ಅಡ್ಡವನ್ನಿಟ್ಟು ಟರ್ಪಲ್ ಈ ಕಡೆ ಕಟ್ಟಬೇಕು. ಆಗ ಸ್ವಲ್ಪ ಫ್ರೀ ಆಗ್ತದೆ ಮರಿಗಳಿಗೆ, ಮತ್ತು ಸ್ವಲ್ಪ ಜಾಗ ಜಾಸ್ತಿ ಸಿಗ್ತದೆ ಓಡಾಡಲಿಕ್ಕೆ ಮತ್ತು ನೀರು ಕುಡಿಲಿಕ್ಕೆ, ಫೀಡ್ ತಿನ್ನಲಿಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಜಾಗ. ತುಂಬ ಟೈಟ್ ಆದರೆ ತಿನ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಏನಾದರೂ ಅನಾರೋಗ್ಯ ಉಂಟಾಗ್ತದೆ. ನೋಡಿ ಮತ್ತೆ ಅದು ಅಡಿ ಗಲೀಜಾಗ್ತದೆ. ನೋಡಿ ಹೀಗೆ ಗಲೀಜಾಗ್ತದೆ ತುಂಬ ಟೈಟ್ ಇದ್ದರೆ. ಈಗ ಅದನ್ನು ಹೊರಗಡೆ ಮಾಡುವ, ಸ್ವಲ್ಪ ಜಾಗ ಕೊಡುವ. ನೋಡಿ ನಾವು ಇಷ್ಟು ಜಾಗ ಎಕ್ಸ್ಟ್ರಾ ಕೊಟ್ಟೆವು. ಈಗ 10 ಫೀಟ್ನಷ್ಟು ಜಾಗ ಎಕ್ಸ್ಟ್ರಾ ಮಾಡಿದ್ದು. ನೋಡಿ ಇನ್ನು ಇಲ್ಲಿವರೆಗೆ ಬರ್ತದೆ ಮರಿಗಳೆಲ್ಲ ಸ್ಪ್ರೆಡ್ ಆಗ್ತವೆ. ಇನ್ನು ಅಲ್ಲಿ ಟೈಟ್ ಇದ್ದದೆಲ್ಲ ಫ್ರೀ ಆಗ್ತದೆ ಸ್ವಲ್ಪ. ಇನ್ನು ದೊಡ್ಡ ಪಾತ್ರ ಇಳಿಸ್ಬೇಕು, ಇಲ್ಲದ್ರೆ ಸಣ್ಣ ಪಾತ್ರದಿಂದ ಅದಕ್ಕೆ ಸಾಕಾಗೋದಿಲ್ಲ ನೀರು. ಬೆಳಿಗ್ಗೆ ಆಗುವ ನೀರು ಖಾಲಿ ಆಗ್ತದೆ, ಅದಕ್ಕೆ ಡೈರೆಕ್ಟ್ ಟ್ಯಾಂಕಿಯಿಂದ ದೊಡ್ಡ ಪಾತ್ರದಲ್ಲಿ ನೀರು ಇಳಿಸುವುದು. ಚೆನ್ನಾಗಿ ತೊಳಿಬೇಕು, ಅದನ್ನು ಚೆನ್ನಾಗಿ ತೊಳೆದು 2-3 ಸಲ ನೀರು ಪೈಪಿದ್ದು ನೀರು ಖಾಲಿ ಮಾಡಿ ಮತ್ತೆ ನೀರು ಇಡುವುದು ಅದಕ್ಕೆ. ನೋಡಿ ಇದೆಲ್ಲ ಪಾತ್ರವನ್ನು ಇನ್ನು ಸೆಟ್ ಮಾಡಲಿಕ್ಕುಂಟು. ಈ ಎಲ್ಲ ಪಾತ್ರ ಇಳಿಸ್ಬೇಕು. ನೋಡಿ ಇದು ಮೇಲೆ ಕಟ್ಟಿದ್ದೆವು, ಇದನ್ನೆಲ್ಲ ತೊಳೆದು ಇನ್ನು ಕೆಳಗೆ ಇಳಿಸುವಂಟು. ಇದನ್ನು ಆ ಕಡೆ ಇಡಬೇಕು. 2 ಲೈಟನ್ನು ಇನ್ನು ಸ್ವಲ್ಪ ಆ ಕಡೆ ಸೆಟ್ ಮಾಡಬೇಕು, ಅಲ್ಲಿ ಸ್ವಲ್ಪ ಹೀಟ್ ಆಗಬೇಕು. ಈಗ ಮಳೆಗಾಲ ಆದ ಕಾರಣ, ಸ್ವಲ್ಪ ಕೋಲ್ಡ್ ಇರುವ ಕಾರಣ ಜಾಸ್ತಿ ಇದು ಕೊಡಲಿಕ್ಕಿಲ್ಲ ಜಾಗ. ಸ್ವಲ್ಪ ಜಾಗ ಕೊಡುವುದು, ಸ್ವಲ್ಪ ಕೊಡ್ತಾ ಬರಬೇಕು. ಯಾಕಂದರೆ ಟೆಂಪರೇಚರ್ ಅದೇ ಮೇಂಟೈನ್ ಆಗಬೇಕು. ಜಾಸ್ತಿ ಕೊಟ್ಟರೆ ಇಲ್ಲಿ ಜಾಸ್ತಿ ಕೋಲ್ಡ್ ಆಗ್ತದೆ, ಅದಕ್ಕೆ ಕೂತ್ಕೊಳ್ಳಿಕ್ಕೆ ಕೂಡ ಚಳಿ ಆಗ್ತದೆ. ಅದಕ್ಕೆ ಅದೇ ಟೆಂಪರೇಚರನ್ನು ಇಲ್ಲಿ ಕೂಡ ಮೇಂಟೈನ್ ಮಾಡಬೇಕು. ಜಾಸ್ತಿ ಕೊಟ್ಟರೆ ಹೀಟ್ ಸಾಕಾಗಲ್ಲ, ಅದಕ್ಕೆ ಸ್ವಲ್ಪ ಕೊಡ್ತಾ ಬರಬೇಕು ಜಾಗ. ನೋಡಿ ಇಲ್ಲಿ ಕೋಳಿದ್ದು ಗಲೀಜು ಸ್ವಲ್ಪ ಉಂಟು, ಅದನ್ನು ಸ್ವಲ್ಪ ಪುಡಿಯನ್ನು ಈಗ ರ್ಯಾಕ್ ಮಾಡಬೇಕು. ಅದರ ಸ್ಮೆಲ್ ಕೂಡ ಇರ್ತದೆ. ಹಾಗೆ ನಾವು ಸ್ವಲ್ಪ ಅಲ್ಲಿ ಓಪನ್ ಮಾಡಿ ಕೊಟ್ಟಿದ್ದೇವೆ, ಒಳಗಿನ ಗಾಳಿ ಸ್ವಲ್ಪ ಹೊರಗೆ ಹೋಗಲಿಕ್ಕೆ, ಇಲ್ಲದ್ರೆ ಒಳಗೆ ಸ್ಮೆಲ್ ಇರ್ತದೆ. ಅದನ್ನು ಸ್ವಲ್ಪ ನೋಡಿ, ಅಲ್ಲಿ ಸ್ವಲ್ಪ ಗಲೀಜಾಗಿದೆ. ಅದನ್ನು ಇದರ ಸ್ಮೆಲ್ ಎಲ್ಲ ಅಮೋನಿಯಂ ಕೊಡ್ತದೆ. ಅದಕ್ಕೆ ಅಮೋನಿಯಾ ಬಂದರೆ ಅದಕ್ಕೆ ಅನಾರೋಗ್ಯ ಆಗ್ತದೆ ಸ್ವಲ್ಪ. ಹಾಗೆ ಅದಕ್ಕೆ ಓಪನ್ ಮಾಡಿ ಕೊಡೋದು, ಒಳಗಿನ ಗಾಳಿ ಸ್ವಲ್ಪ ಸರ್ಕ್ಯುಲೇಷನ್ ಆಗಲಿಕ್ಕೆ, ವೆಂಟಿಲೇಷನ್. ಈ ಎಲ್ಲ ಪಾತ್ರೆ ಎಸ್ಕೊಂಡು ಸಣ್ಣ ಪಾತ್ರವನ್ನು ಸ್ವಲ್ಪ ಕಡಿಮೆ ಮಾಡುವುದು. ಇನ್ನು ಗ್ಯಾಪ್ಗೆ ಸ್ವಲ್ಪ ಅಲ್ಲಿ ಗ್ಯಾಪ್ ಇದ್ದ ಕಾರಣ ಅಲ್ಲಿ ಸಣ್ಣ ಪಾತ್ರೆ ಇಡೋದು, ಮತ್ತು ದೊಡ್ಡ ಪಾತ್ರೆ ಅಂದರೆ ನೀರು ಬರೋದು. ಇನ್ನು ನೀರು ಖಾಲಿ ಆಗಲಿಕ್ಕಿಲ್ಲ, ದೊಡ್ಡ ಪಾತ್ರೆಯಿಂದಲೇ ಬರ್ತಾ ಇರ್ತದೆ. ಸಣ್ಣ ಪಾತ್ರವನ್ನು ನಡುವಿಗೆ ಒಂದೊಂದು ಕಡೆ ಇರ್ತೇವೆ ಅಷ್ಟೇ.
ನೋಡಿ ಇಲ್ಲಿ ನಾವು 4 ಸೈಡು ಕೂಡ ಓಪನ್ ಮಾಡಿ ಕೊಟ್ಟಿದ್ದೇವೆ. ಅಂದರೆ ಫ್ರೆಶ್ ಗಾಳಿ ಒಳಗಿಂದ ಇದು ವಾಸನೆ ಸ್ಮೆಲ್ ಎಲ್ಲ ಹೊರಗಡೆ ಹೋಗ್ಬೇಕಂತ ಫ್ರೆಶ್ ಗಾಳಿ ಹೊರಗೆ ಬರ್ತದೆ. ಒಂದು ಇವತ್ತು ಬಿಸಿಲು ಕೂಡ ಇದೆ ಸ್ವಲ್ಪ, ಅದನ್ನು ಸ್ವಲ್ಪ ಮರಿಗಳಿಗೆ ಕೂಡ ಸ್ವಲ್ಪ ಒಳ್ಳೆಯದಾಗ್ತದೆ. ಇನ್ನು ಮಳೆ ಬರುವಾಗ ಸ್ವಲ್ಪ ಟರ್ಪಲ್ ಕ್ಲೋಸ್ ಮಾಡೋದು. ನೋಡಿ ಇದು ಕೆಳಗೆ ಹಾಕಿದ ಹುಡಿ ಸ್ವಲ್ಪ ಪಸೆ ಆಗಿದೆ. ಈಗ ಅದನ್ನು ಪಲ್ಟಿ ಮಾಡಬೇಕು. ಪಲ್ಟಿ ಮಾಡಿದಾಗ ಸ್ವಲ್ಪ ಫ್ರೆಶ್ ಆಗ್ತದೆ. ನೋಡಿ ಇದನ್ನು ಪಲ್ಟಿ ಮಾಡೋದು. ನೋಡಿ ಹೀಗೆ ಪಲ್ಟಿ ಮಾಡಬೇಕು. 2 ದಿನಕ್ಕೊಮ್ಮೆ ಪಲ್ಟಿ ಮಾಡ್ತಿರ್ಬೇಕು, ಇಲ್ಲಾದರೆ ಅದರ ಹಿಕ್ಕೆ ಅದು ಗಲೀಜಾಗ್ತದೆ. ಮತ್ತೆ ಕೂತೊಳ್ಳಿಕ್ಕೆ ಮಾತ್ರ ಕಷ್ಟ ಆಗ್ತದೆ. ನೋಡಿ ಹೀಗೆ ಪಲ್ಟಿ ಮಾಡ್ತಾ ಇರಬೇಕು. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡ್ತಾ ಇರಬೇಕು. ಮತ್ತು ವಾಸನೆ ಬಂದರೆ ನೊಣದ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ. ನೊಣ ಇದರಲ್ಲಿ ಕೂತೊಳ್ಳಿಕ್ಕೆ ಬಿಡಬಾರ್ದು. ಮಳೆಗಾಲದಲ್ಲಿ ಸ್ವಲ್ಪ ಬೇಗ ಮಾಯ್ಶ್ಚರ್ ಬರ್ತದೆ ಇದರಲ್ಲಿ, ನೀರಿನ ಆವಿದು ಗಾಳಿಗೆ, ಹಾಗೆ ಸ್ವಲ್ಪ ಬೇಗ ಇದಾಗ್ತದೆ, ಪಸೆ ಬರ್ತದೆ. ನೋಡಿ ಹೀಗೆ ಮಾಡ್ತಾ ಇರಬೇಕು. ಹಾಗೆ ಮಾಡಿದರೆ ಮರಿಗಳು ಕೂಡ ಆಕ್ಟಿವ್ ಆಗಿರ್ತವೆ. ಇಲ್ಲಿ ಫುಲ್ಲು ಮಾಡಬೇಕು ಇವತ್ತು. ಮತ್ತು ನೀರು ತೆಗೆದು ಫೀಡ್ ಹಾಕೋದು. ನೋಡಿ ದೊಡ್ಡ ಪಾತ್ರೆ ಇಳಿಸಿದ್ದೇವೆ ಇವತ್ತು. ದೊಡ್ಡ ಪಾತ್ರೆ ಇಳಿಸಿದ ನಂತರ ತುಂಬ ಕೆಲಸ ಇಲ್ಲ. ಈ ಪಾತ್ರವನ್ನು ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡೋದು. ಮತ್ತು ನೀರು ಟ್ಯಾಂಕಿಂದ ಬರ್ತಾ ಇರ್ತದೆ, ಪೈಪ್ಲೈನ್ ಮೂಲಕ ಹೀಗೆ ಬರ್ತದೆ ನೀರು ಟ್ಯಾಂಕಿಯಿಂದ. ಫೀಡ್ ಖಾಲಿ ಆಗಿದ್ದಕ್ಕೆ ಫೀಡ್ ಹಾಕೋದು. ಇನ್ನೂ ದೊಡ್ಡ ಕೆಲಸ ಇಲ್ಲ. ಒಂದು 4 ದಿವಸದೊಳಗೆ ಸ್ವಲ್ಪ ಕೆಲಸ ಇರ್ತದೆ. ಮತ್ತು 5-6 ದಿವಸದ ನಂತರ ಈ ನೀರು ಇಳಿಸಿದ ನಂತರ ಜಾಸ್ತಿ ಕೆಲಸ ಇಲ್ಲ. ನೀರಿನ ಸಣ್ಣ ಪಾತ್ರೆ ತೆಗೆಯೋದು, ತೊಳೆಯೋದು, ಮತ್ತೆ ಇಡುವುದು, ನೀರಿಡುವುದು ಅದೆಲ್ಲ ಸಮಸ್ಯೆ ಇಲ್ಲ. ಇಡೆಗೆ ಎಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟರೆ ಅಲ್ಲಿ ಒಂದೊಂದು ಸ್ಟ್ಯಾಂಡಿಗೆ ನೀರಿನ ಪಾತ್ರೆ ಇಟ್ಟರೆ ಆಯಿತು. ಫುಲ್ ಇಡಬೇಕಂತಿಲ್ಲ. ಮತ್ತೆಲ್ಲ ಈ ಪಾತ್ರೆಯಿಂದಲೇ ಕುಡಿತಾರೆ. ನೋಡಿ ತುಂಬ ಮಳೆ ಇದೆ 2 ದಿನದಿಂದ, ಸ್ವಲ್ಪ ಕೋಲ್ಡ್ ಆಗಿದೆ. ನೋಡಿ ಅಲ್ಲಿ ಓಪನ್ ಮಾಡಿದ್ದೇವೆ ವೆಂಟಿಲೇಷನ್ಗೆ. ಇಲ್ಲಿ ಒಳಗಿಂದ ಅಮೋನಿಯಾ ಎಲ್ಲ ಗ್ಯಾಸ್ ಎಲ್ಲ ಸ್ವಲ್ಪ ಹೀಟ್ ಜಾಸ್ತಿ ಇದ್ದರೆ ಆ ಗಾಳಿ ಅಲ್ಲಿಂದ ಹೋಗ್ತದೆ. ಹಾಗೆ ಮಳೆ ತುಂಬ ಸ್ವಲ್ಪ ಬಿಸಿಲು ಬಂದರೆ ಸ್ವಲ್ಪ ಈ ಸೈಡ್ ಕೂಡ ಓಪನ್ ಮಾಡ್ತೇವೆ. ಬಿಸಿಲಿಲ್ಲ, ಮೋಡ ಇದೆ, ಸ್ವಲ್ಪ ಕೋಲ್ಡ್ ಇದೆ, ಹಾಗೆ ಜಾಸ್ತಿ ಓಪನ್ ಮಾಡೋದಿಲ್ಲ. ಈಗ ಮರಿಗೆ ಅವಳಿಗೆ ಕೂಡ ಕೋಲ್ಡ್ ಆಗ್ತದೆ. A few moments later. ಇವತ್ತು 9ನೇ ದಿನ. ಸ್ವಲ್ಪ ಚಳಿ ಉಂಟು. ನೋಡಿ ಸ್ವಲ್ಪ ಟೈಟು ಕೂಡ ಆಗಿದೆ. ಮುದ್ದೆ ಆಗಿದೆ. ಇದು ಸ್ವಲ್ಪ ಜಾಗ ಬಿಟ್ಟು ಕೊಡ್ಲಿಕ್ಕೆ ಉಂಟು ಇದಕ್ಕೆ, ಸ್ವಲ್ಪ 10 ಫೀಟ್ನಷ್ಟು. ನೋಡಿ ಇಷ್ಟು ಜಾಗ ಈಗ ಎಕ್ಸ್ಟೆಂಡ್ ಮಾಡಲಿಕ್ಕೆ ಉಂಟು. ಈ ಟರ್ಪಲ್ ಮತ್ತು ಈ ಅಡ್ಡ ತೆಗೆದು ಆ ಕಡೆ ಹಾಕಲಿಕ್ಕೆ ಉಂಟು. ನೋಡಿ ಆ ಕಲ್ಲಿನ ಹತ್ರ ಹಾಕಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಅಡಿ ಹುಡಿಯನ್ನು ಸ್ವಲ್ಪ ಮಗಿಸಬೇಕು. ಹುಡಿ ಕೂಡ ಸ್ವಲ್ಪ ಹಸಿ ಆಗಿದೆ ಮಳೆ ಕಾರಣ. ಮಳೆ ಬಂದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಮಳೆಗಾಲದಲ್ಲಿ 1-2 ಬ್ಯಾಚ್ ಸ್ವಲ್ಪ ಸಮಸ್ಯೆ ಆಗ್ತದೆ.
ಎಲ್ಲ ಮುಗಿಸಿ ಆಯಿತು. ಈಗ ಸ್ವಲ್ಪ ಫ್ರೆಶ್ ಆಗಿದೆ ಪುಡಿ ನೋಡಿ. ಸ್ವಲ್ಪ ಚಳಿ ಉಂಟು, ಬೆಂಕಿ ಉಂಟು, ಬೆಂಕಿ ಹಾಕಿದೆ. ಬ್ರೂಡರ್ ಹಾಕ್ಲಿಕ್ಕೆ ಉಂಟು, ಒಂದು 2 ದಿವಸ ಇನ್ನು. ಇಷ್ಟು ಜಾಗ ನಾವು ಎಷ್ಟ ಕೊಟ್ಟದ್ದು ನೋಡಿ. ಇನ್ನು ಫೀಡ್ ಹಾಕಿ ನೀರಿನ ಪಾತ್ರ, ಇನ್ನು ಸಣ್ಣದು ನೀರಿನ ಪಾತ್ರ ಇಡಲಿಕ್ಕಿಲ್ಲ, ಇನ್ನೆಲ್ಲ ದೊಡ್ಡದೇ. ಇನ್ನು ನೀರು ಹಾಕಿ ಫೀಡ್, ನೀರಿನ ಪಾತ್ರವನ್ನು ಕ್ಲೀನ್ ಮಾಡಿ ನೀರು ಬಿಟ್ಟು ಬಿಡೋದು, ಇನ್ನು ಫೀಡ್ ಹಾಕೋದು ಅಷ್ಟೇ. ಇನ್ನೊಂದು ಕೆಲಸ ಅಷ್ಟೇ. ಇನ್ನು ಬೆಳಿಗ್ಗೆ ಮತ್ತು ಸಂಜೆ ಫೀಡ್ ಮತ್ತು ನೀರು ಚೇಂಜ್ ಮಾಡಲಿಕ್ಕೆ ಅಷ್ಟೇ. ಇನ್ನೇನಾದರೂ ಮೆಡಿಸಿನ್ ಇದ್ದರೆ ಮೆಡಿಸಿನ್ ಹಾಕ್ಲಿಕ್ಕೆ ನೋಡಿ. ಇನ್ನು ಇವತ್ತಿನಿಂದ ಸ್ವಲ್ಪ ದೊಡ್ಡ ಕೆಲಸ ಏನಿಲ್ಲ. ಗೊಬ್ಬರ ಮುಗಿಸೋದಾದರೆ ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ, ಮತ್ತೇನಿಲ್ಲ ಕೆಲಸ ನೋಡಿ. ಬಾಯ್. ಈ ವಿಡಿಯೋದಲ್ಲಿ ಇಷ್ಟೇ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ 2 ದಿವಸ ಕಂಡು. ಬಾಯ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.